ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನಲ್ಲಿರೋ ದಾಸವಾಳ ವೀಡಿಯೋಸ್ನೆಲ್ಲ ನೋಡಿ ಕೆಲವ್ರು ಕೇಳಿದರು, ನೀವು ನೆಲದ ಮೇಲೆ ಹಾಕಿದ್ದೀರಾ, ಅದಕ್ಕೆ ಚೆನ್ನಾಗಿ ಬರುತ್ತೆ, ಪಾಟಲ್ಲಿ ಬೆಳೆಯೋದಾದರೆ ಹೇಗೆ ಬೆಳೆಯೋದು ಅಂತ. ಇವತ್ತಿನ ವೀಡಿಯೋದಲ್ಲಿ ನಾನು ಪಾಟಲ್ಲಿ ದಾಸವಾಳ ಗಿಡಗಳನ್ನ ಹೇಗೆ ಬೆಳೆಯೋದು ಅಂತ ತೋರಿಸ್ತೀನಿ. ಹಾಗೆ ವಿಂಟರ್ ಸೀಸನ್ ಬಂತು ಅಂದರೆ ಈ ದಾಸವಾಳಕ್ಕೆ ತುಂಬ ಕೇರ್ ತಗೋಬೇಕಾಗುತ್ತೆ. ಅದನ್ನು ಹೇಗೆ ತಗೊಳ್ಳೋದು ಅನ್ನೋದು ಕೂಡ ತೋರಿಸ್ತೀನಿ. ನಾವು ಹಳ್ಳಿಯಲ್ಲಿರೋದ್ರಿಂದ ಹಳ್ಳಿ ಸೈಡ್ ಇರೋರಿಗೆಲ್ರಿಗೂ ಗೊತ್ತಿರುತ್ತೆ, ಮನೆ ಸುತ್ತ ಸ್ವಲ್ಪ ಜಾಗ ಇದ್ದೇ ಇರುತ್ತೆ. ಅದರಲ್ಲಿ ಹೂವಿನ ಗಿಡಗಳನ್ನೆಲ್ಲ ಬೆಳೆಸ್ಕೊಳ್ತೀವಿ. ಅದರಲ್ಲೂ ಸ್ವಲ್ಪ ದೊಡ್ಡದಾಗಿ ಬೆಳೆಯುವಂಥ ಗಿಡಗಳು, ದಾಸವಾಳ, ರೋಸು, ಇನ್ನೂ ತುಂಬ ಗಿಡಗಳು, ಸ್ವಲ್ಪ ದೊಡ್ಡದಾಗಿ ಬೆಳೆಯುವಂಥ ಗಿಡಗಳನ್ನೆಲ್ಲ ನಾವು ನೆಲದ ಮೇಲೆ ಹಾಕ್ಕೊಳ್ತೀವಿ. ನಾವು ಪಾಟಲ್ಲಿ ಹಾಕೋಕ್ಕಿಂತ ಗ್ರೌಂಡ್ ಮೇಲೆ ಹಾಕಿದರೆ ತುಂಬ ಅಡ್ವಾಂಟೇಜಸ್ ಇರುತ್ತೆ ನಮಗೆ. ಪಾಟಲ್ಲಾದರೆ ಇರೋ ಸ್ವಲ್ಪ ಜಾಗದಲ್ಲೇ ನಾವು ಆಗಾಗ ಗೊಬ್ಬರ ಕೊಟ್ಟು ತುಂಬ ಕೇರ್ ತೊಗೋಬೇಕಾಗ್ತಾ ಇರುತ್ತೆ. ಆದರೆ ಗ್ರೌಂಡ್ ಮೇಲಾದರೆ ಆ ರೀತಿ ಅಲ್ಲ, ಅದು ನ್ಯಾಚುರಲ್ ಆಗಿ ಮಣ್ಣಿಂದನೇ ಎಲ್ಲ ನ್ಯೂಟ್ರಿಷನ್ನು ತಗೊಳ್ತಾ ಇರುತ್ತೆ. ಆದರೆ ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ವೀಡಿಯೋಸ್ನ ನೋಡೋ ವ್ಯೂವರ್ಸ್ಗೋಸ್ಕರ ಅಂತಲೇ 3 ಕಲರ್ ದಾಸವಾಳಗಳನ್ನ ನರ್ಸರಿಯಿಂದ ತೊಗೊಂಡು ಬಂದಿದ್ದೆ. ಅದನ್ನು ಪಾಟಲ್ಲಿ ಹಾಕಿಬಿಟ್ಟು ಅದನ್ನು ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಈ ದಾಸವಾಳ ತುಂಬ ಹೂ ಬಿಡೋವಂಥ ಗಿಡ ಆಗಿರೋದ್ರಿಂದ ನಾವು ಗೊಬ್ಬರ ಎಷ್ಟು ಕೊಟ್ಟರೂ ಅದು ತಗೊಳುತ್ತೆ. ನಾನು ಇದರಲ್ಲಿ ಮಣ್ಣು ಮತ್ತು ಕೋಕೋಪೀಟ್ ಜೊತೆಗೆ ಹಸುವಿನ ಗೊಬ್ಬರ ಮತ್ತು ಎರೆಹುಳು ಗೊಬ್ಬರ ಎರಡೂ ಹಾಕ್ಕೊಂಡಿದ್ದೀನಿ. ದನದ ಗೊಬ್ಬರ ಸಿಗದೇ ಇರೋರಿಗೆ ಕಿಚನ್ ವೇಸ್ಟಿಂದ ಮಾಡಿರೋಂಥ ಗೊಬ್ಬರ ಕೂಡ ಹಾಕೋಬೋದು. ಅದರಿಂದ ಕೂಡ ಹೂ ತುಂಬ ಬಿಡುತ್ತೆ. ಪಾಟಿಗೆ ತುಂಬಕ್ಕೆ ಮುಂಚೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನಿವಾಗ 2 ಗಿಡಗಳನ್ನ ಒಟ್ಟಿಗೆ ರಿಪಾಟ್ ಮಾಡ್ತಾಯಿದ್ದೀನಿ. ಯಾವುದೇ ಗಿಡ ಆದರೂ ನರ್ಸರಿಯಿಂದ ತಂದ ತಕ್ಷಣ ಪಾಟಿಗೆ ಚೇಂಜ್ ಮಾಡಬಾರ್ದು. ಜಾಗ ಬದಲಾವಣೆ ಆಗಿದ್ದಕ್ಕೆ ಗಿಡಗಳಿಗೆ ಸ್ಟ್ರೆಸ್ ಆಗುತ್ತೆ. ತಂದು ನಾವು ಒಂದು 3-4 ದಿನ ಹಾಗೆ ಇಡಬೇಕು, ಅಥವಾ ಒಂದು ವಾರ ಇಟ್ಟರೂ ನಡೆಯುತ್ತೆ. ಆಮೇಲೆ ಅದನ್ನು ರಿಪಾಟ್ ಮಾಡಬೇಕು. ಗಿಡ ಹೊಸದಾಗಿರಬೇಕಾದ್ರೆ ನೀವು ಆದಷ್ಟು ಆರ್ಗ್ಯಾನಿಕ್ ಆಗಿರೋವಂಥ ಕಾಂಪೋಸ್ಟ್ನೇ ಯೂಸ್ ಮಾಡ್ಕೊಳ್ಳಿ. ಗಿಡ ಒಂದು ಸಲ ಚೆನ್ನಾಗಿ ಸೆಟ್ಲ್ ಆದಮೇಲೆ ಆಮೇಲೆ ನೀವು ಕೆಮಿಕಲ್ ಫರ್ಟಿಲೈಸರ್ಗಳನ್ನ ಹಾಕೋಬೋದು. ಗಿಡ ನೆಟ್ಟು ಸಡನ್ನಾಗಿ ನಾವು ಯಾವುದೇ ಫರ್ಟಿಲೈಸರ್ನ ಹಾಕಬಾರ್ದು. 1 ತಿಂಗಳ ತನಕ ಹಾಗೆ ಬಿಡಬೇಕು. ನಾವು ಸ್ಟಾರ್ಟಿಂಗ್ ಏನು ಹಾಕಿರ್ತೀವಿ ಅದೇ ಸಾಕಾಗುತ್ತೆ. 1 ತಿಂಗಳಾದಮೇಲೆ ನಿಧಾನವಾಗಿ ನಾವು ಆರ್ಗ್ಯಾನಿಕ್ ಆಗಿರೋ ಫರ್ಟಿಲೈಸರ್ಗಳನ್ನೇ ಒಂದೊಂದಾಗಿ ಹಾಕ್ತಾ ಹೋಗಬೇಕು. ನನ್ನ ಚಾನಲ್ನಲ್ಲಿ ಕಮೆಂಟ್ ಮಾಡಿ ಕೆಲವರು ಕೇಳಿದರು, ದಾಸವಾಳ ಗಿಡ ತುಂಬ ಹೆಲ್ದಿಯಾಗಿದೆ, ದೊಡ್ಡದಾಗಿ ಕೂಡ ಬೆಳೆದಿದೆ, ಆದರೆ ಹೂಗಳು ಜಾಸ್ತಿ ಬಿಡ್ತಾ ಇಲ್ಲ ಅಂತ. ಇವತ್ತು ನಾನು ಹೂಗಳು ಜಾಸ್ತಿ ಬಿಡೋದಕ್ಕೆ ಮನೆಯಲ್ಲೇ ನಾವು ಹೇಗೆ ಅದಕ್ಕೆ ಕಾಂಪೋಸ್ಟ್ ಅಥವಾ ಫರ್ಟಿಲೈಸರ್ಗಳನ್ನ ಕೊಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ಶಾಪಲ್ಲಿ ಫಿಶ್ ಎಮಲ್ಸನ್ ಅಂತ ಒಂದು ಫರ್ಟಿಲೈಸರ್ ಸಿಗುತ್ತೆ. ಇದರಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಮ್ ಹೀಗೆ ಹೂ ಬಿಡೋ ಅಂಥ ಗಿಡಗಳಿಗೆ ಬೇಕಾಗಿರೋ ಅಂಥ ಎಲ್ಲ ನ್ಯೂಟ್ರಿಷನ್ನು ಇರುತ್ತೆ. ಆದರೆ ಇದನ್ನು ತಗೊಳ್ಳೋಕ್ಕೆ ತುಂಬ ಜನರಿಗೆ ಇಷ್ಟ ಇರೋಲ್ಲ, ಯಾಕಂದರೆ ಅದು ಫಿಶ್ಶಿಂದ ಮಾಡಿರ್ತಾರೆ, ಹಾಗೆ ಸ್ಮೆಲ್ ಕೂಡ ಇರುತ್ತೆ. ಅದ್ರ ಬದಲು ಇನ್ನೊಂದು ಐಡಿಯಾ ನಾನು ಹೇಳ್ತೀನಿ. ಅಕ್ವೇರಿಯಂ ಯಾರ್ಯಾರ ಮನೇಲಿರುತ್ತೆ ಅದನ್ನು ಅವರು ಕ್ಲೀನ್ ಮಾಡಬೇಕಾದ್ರೆ ನೀರನ್ನು ಹೊರಗಡೆ ಚೆಲ್ತಾರೆ. ಅದೇ ನೀರನ್ನು ನಾವು ದಾಸವಾಳ ಗಿಡಗಳಿಗೆ ಹಾಕಿದರೆ ಹೂ ಜಾಸ್ತಿ ಬಿಡುತ್ತೆ. ಅಕ್ವೇರಿಯಂ ಕ್ಲೀನ್ ಮಾಡಬೇಕಾದ್ರೆ ಅದರ ನೀರು ತುಂಬ ಗಲೀಜಾಗಿರುತ್ತೆ. ಆ ಗಲೀಜು ನೀರಲ್ಲೇ ಈ ಫಿಶ್ಶಿಂದು ವೇಸ್ಟ್ ಇರುತ್ತೆ. ಇದಷ್ಟೇ ಅಲ್ಲ, ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ಮನೆಗೆ ಫಿಶ್ ತಂದಾಗಲೆಲ್ಲ ಅದನ್ನು ತೊಳೆದಾಗ ಆ ನೀರನ್ನು ನೀವು ದಾಸವಾಳ ಗಿಡಗಳಿಗೆ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ ಅಂತ. ನೆಕ್ಸ್ಟ್ ಯಾವುದು ಅಂತಂದರೆ ಟೀ ಪೌಡರಲ್ಲಿ ನೈಟ್ರೋಜನ್ ತುಂಬ ಇರುತ್ತೆ. ನಾವು ಟೀ ಮಾಡಿದಾಗಲೆಲ್ಲ ಅದನ್ನು ಲಾಸ್ಟಲ್ಲಿ ಸೋಸ್ತೀವಲ್ಲ, ಅದ್ರ ಮೇಲೆ ಹಾಗೆ ನೀರು ಬಿಟ್ಟರೆ ಅದರಲ್ಲಿರೋ ಸಕ್ಕರೆ ಅಂಶ ಎಲ್ಲ ಹೋಗಿ ಕ್ಲೀನ್ ಆಗುತ್ತೆ. ಆ ಪೌಡರ್ನ ಬಿಸಿಲಲ್ಲಿಟ್ಟು ಡ್ರೈ ಮಾಡಿಬಿಟ್ಟು ಆಮೇಲೆ ಅದನ್ನ ಗಿಡಗಳಿಗೆ ಹಾಕಬೇಕು. ಇದರಿಂದ ದಾಸವಾಳ ಗಿಡದಲ್ಲಿ ಹೂಗಳು ಜಾಸ್ತಿ ಬಿಡುತ್ತೆ. ದಾಸವಾಳ ಗಿಡಕ್ಕೆ ಮಣ್ಣು ಆ್ಯಸಿಡಿಕ್ ಇದ್ದರೆ ಹೂ ಜಾಸ್ತಿ ಬಿಡುತ್ತೆ. ಈ ಟೀ ಪೌಡರ್ ಹಾಕೋದ್ರಿಂದ ಮತ್ತು ಒಲೆ ಉರಿಸಿದ ಬೂದಿ ಇರುತ್ತಲ್ಲ, ಇದನ್ನು ಹಾಕೋದ್ರಿಂದ ಕೂಡ ಮಣ್ಣು ಆ್ಯಸಿಡಿಕ್ ಆಗುತ್ತೆ. ಈ ಟೀ ಪೌಡರ್ನ ವಾರದಲ್ಲಿ 3-4 ಸಲ ಹಾಕಿದರೂ ಏನೂ ತೊಂದರೆ ಇಲ್ಲ. ಬಾಳೆಹಣ್ಣಿನ ಸಿಪ್ಪೆಯಲ್ಲಿ ಪೊಟ್ಯಾಷಿಯಮ್ ಜಾಸ್ತಿ ಇರುತ್ತೆ. ನಾವು ಗಿಡಗಳಿಗೆ ಹಾಕೋದನ್ನು ಪೊಟ್ಯಾಷ್ ಅಂತ ಹೇಳ್ತೀವಲ್ಲ, ಒಂದು ದಿನ ಇಡೀ ಸಿಪ್ಪೆನ ನೀರಲ್ಲಿ ನೆನೆಸ್ಬಿಟ್ಟು ಆ ನೀರನ್ನು ಗಿಡಗಳಿಗೆ ಹಾಕಿದರೆ ಈ ವಿಂಟರ್ ಸೀಸನಿಗೆ ತುಂಬ ಒಳ್ಳೆ ಫರ್ಟಿಲೈಸರ್ ಅದು. ಈ ಬಾಳೆಹಣ್ಣಿನ ಸಿಪ್ಪೆನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅದನ್ನು ಪೌಡರ್ ಮಾಡಿ ಕೂಡ ಹಾಕ್ಬೋದು. ಇದನ್ನು ಹಾಗೆ ಟೆರೆಸ್ ಮೇಲೆ ಹಾಕಿದರೆ ಸಾಕು, 2-3 ದಿನಕ್ಕೆ ಚೆನ್ನಾಗಿ ಒಣಗಿ ಈ ರೀತಿ ಕಪ್ಪಾಗಿರುತ್ತೆ. ಇದನ್ನು ಕೈಯಲ್ಲೇ ತುಂಡು ಮಾಡ್ತಾಯಿದ್ದೀನಿ. ಇದನ್ನು ಇವಾಗ ನಾನು ಮಿಕ್ಸಿಯಲ್ಲಿ ಪೌಡರ್ ಮಾಡ್ಕೊಳ್ತೀನಿ.
ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಾದಮೇಲೆ ಈ ರೀತಿ ಆಗುತ್ತೆ. ಇದನ್ನು ನೀವು ಯಾವಾಗ ಬಾಳೆಹಣ್ಣು ಜಾಸ್ತಿ ಸಿಗುತ್ತೆ ಆವಾಗೆಲ್ಲ ನೀವು ಈ ರೀತಿ ಮಾಡಿಟ್ಕೊಂಡು ಯಾವಾಗಲೂ ಹಾಕ್ತಾ ಇರ್ಬೋದು. ಯಾವುದೇ ಫರ್ಟಿಲೈಸರ್ ಆಗಲಿ ಗಿಡದ ಬುಡಕ್ಕೆ ಹಾಕಬಾರ್ದು, ಅದರಿಂದ ಒಂದು 2 ಇಂಚಷ್ಟು ಹೊರಗಡೆ ಹಾಕಬೇಕು. ಆಲೂಗಡ್ಡೆ ಬೇಯಿಸಿದಾಗಲೆಲ್ಲ ಆ ನೀರನ್ನು ನಾವು ಚೆಲ್ತೀವಲ್ಲ, ಆ ನೀರಲ್ಲಿ ಕೂಡ ಪೊಟ್ಯಾಷ್ ಇರುತ್ತೆ, ಅದನ್ನು ಕೂಡ ನೀವು ಈ ದಾಸವಾಳ ಗಿಡಗಳಿಗೆ ಹಾಕ್ಬೋದು. ಪ್ರತಿ ಸಲ ಫರ್ಟಿಲೈಸರ್ ಹಾಕಿದಾಗಲೂ ನೀರು ಕೊಡೋದು ಮಾತ್ರ ಮರಿಬಾರ್ದು. ದಾಸವಾಳ ಗಿಡಗಳಿಗೆ ನಾವು ಎಷ್ಟೇ ಕೇರ್ ತಗೊಂಡ್ರೂ ಪೆಸ್ಟ್ ಅಟ್ಯಾಕ್ ಆಗೇ ಆಗುತ್ತೆ. ಇದು ಎಫಿಡ್ಸ್ ಅಂತ ಸಣ್ಣ ಹೇನ್ ಥರ ಇರುತ್ತೆ. ಇದು ಈ ಮೊಗ್ಗಿನ ತುಂಬ ಆಗಿಬಿಟ್ಟಿದೆ. ಇದಕ್ಕಂತೂ ಔಷಧಿನ ಸ್ಪ್ರೇ ಮಾಡೋದು ವೇಸ್ಟ್ ಆಗುತ್ತೆ. ಇದನ್ನು ಕಟ್ ಮಾಡಿ ತೆಗೆಯೋದೇ ಒಳ್ಳೆಯದು. ಇದು ಅರಳು ಹೋಗಿರೋ ಹೂವು, ಇದರಲ್ಲಿ ಕೂಡ ಇದೆ. ಈ ಗಿಡ ತುಂಬ ಆಗಿಬಿಟ್ಟಿದೆ. ಎಲ್ಲ ನಾನು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ನೀವು ಸರಿಯಾಗಿ ನೋಡ್ಕೊಳ್ಳಿ ಅಂತ. ಈ ಹೂವಿನಲ್ಲಿ ಕೂಡ ಇದೆ ನೋಡಿ, ಆ ಹೂವಿನ ಹಿಂದೆ ಎಲ್ಲ ಆಗಿದೆ. ಇವಾಗ ನಾನು ಏನು ಮಾಡ್ತೀನಿ, ತುಂಬ ಇರೋ ಕಡೆ ಎಲ್ಲ ಅದನ್ನು ಕಟ್ ಮಾಡಿ ತೆಗೆದ್ಬಿಟ್ಟು ಉಳಿದಿದ್ದಕ್ಕೆಲ್ಲ ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತೀನಿ. ಈ ನೀಮ್ ಆಯಿಲ್ನ 1 ಲೀಟ್ರ್ ನೀರಿಗೆ 1 ಸ್ಪೂನ್ ಅಥವಾ 2 ಸ್ಪೂನ್ ಕೂಡ ಹಾಕೋಬೋದು. ಆರ್ಗ್ಯಾನಿಕ್ ಆಗಿರೋದ್ರಿಂದ ಜಾಸ್ತಿ ಆದರೂ ಏನೂ ಪ್ರಾಬ್ಲಮ್ ಆಗಲ್ಲ. ಈ ನೀಮ್ ಆಯಿಲ್ ನಿಮಗೆ ಎಲ್ಲ ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ. ಕೆಮಿಕಲ್ ಪೆಸ್ಟಿಸೈಡ್ಸ್ನ ಸ್ಪ್ರೇ ಮಾಡಿದಾಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆದ್ರೂ ಗಿಡಗಳು ಸುಟ್ಟೋಗೋ ಚಾನ್ಸಸ್ ಇರುತ್ತೆ. ಆದರೆ ಈ ಆರ್ಗ್ಯಾನಿಕ್ ಆಗಿರೋಂಥ ನೀಮ್ ಆಯಿಲು ಈ ಥರದ್ದನ್ನು ಸ್ಪ್ರೇ ಮಾಡಿದಾಗ ಕ್ವಾಂಟಿಟಿ ಜಾಸ್ತಿ ಆದ್ರೂ ಗಿಡಗಳಿಗೇನು ತೊಂದರೆ ಆಗಲ್ಲ. 1 ವಾರ ಆದಮೇಲೆ ಎಫಿಡ್ಸ್ ಎಲ್ಲ ಹೋಗಿ ಗಿಡಗಳೆಲ್ಲ ಎಷ್ಟು ಫ್ರೆಶ್ ಆಗಿದೆ ನೋಡಿ. ಹೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಅರಳಿದೆ. ದಾಸವಾಳಕ್ಕೆ ಇನ್ನೂ ಒಂದು ಅಟ್ಯಾಕ್ ಆಗೋದು ಯಾವುದು ಅಂದರೆ ಮಿಲಿಬಗ್ ಅಂತ, ಬಿಳಿಯಾಗಿ ತುಂಬ ಸಾಫ್ಟ್ ಆಗಿರುತ್ತೆ. ಅದ್ರ ಬಗ್ಗೆನೇ ಡೀಟೇಲಾಗಿ ಒಂದು ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ. ಮೇಲ್ಗಡೆ ಐ ಕಾರ್ಡಲ್ಲಿ ಬರ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಸಿಗುತ್ತೆ. ಪಾಟಲ್ಲಿ ಮಣ್ಣು ಗಟ್ಟಿ ಆಗ್ತಾ ಇದ್ದರೆ ಅದನ್ನು ಪ್ರೆಸ್ ಮಾಡಿ ನೋಡಬೇಕು, ಕುಬುಕ್ಬಿಟ್ಟು ಲೂಸ್ ಮಾಡ್ತಾ ಇರಬೇಕು. ವಾರದಲ್ಲಿ 1 ಸಲನಾದರೂ ಹೀಗೆ ಮಾಡಬೇಕು. ಇದರಿಂದ ರೂಟ್ಸಿಗೆಲ್ಲ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆಗುತ್ತೆ. ಬೋನ್ ಮೀಲ್ ಅಂತ ಒಂದು ಫರ್ಟಿಲೈಸರ್ ಸಿಗುತ್ತೆ, ಅದನ್ನು ಹಾಕಿದರೂ ಕೂಡ ದಾಸವಾಳದಲ್ಲಿ ಹೂಗಳು ಜಾಸ್ತಿ ಬಿಡುತ್ತೆ. ಈ ಬೋನ್ ಮೀಲ್ ಕೂಡ ಆರ್ಗ್ಯಾನಿಕ್ ಆಗಿರೋಂಥ ಫರ್ಟಿಲೈಸರೇ. ಇದು ದಾಸವಾಳ ಮಾತ್ರ ಅಲ್ಲ, ಹೂ ಬಿಡೋ ಯಾವುದೇ ಗಿಡಕ್ಕೆ ಹಾಕಿದ್ರೂ ಹೂಗಳು ಜಾಸ್ತಿ ಬಿಡುತ್ತೆ. ಇವಾಗ ನಾನು ಸ್ಪ್ರೇ ಮಾಡ್ತಾ ಇರೋದು ಎಪ್ಸಮ್ ಸಾಲ್ಟ್ ಅಂತ. ಇದನ್ನು 1 ಸ್ಪೂನನ್ನು 1 ಲೀಟ್ರ್ ನೀರಲ್ಲಿ ಹಾಕ್ಕೊಂಡು ಸ್ಪ್ರೇ ಮಾಡಿದರೆ ಗಿಡಗಳು ಯಾವಾಗಲೂ ಹೆಲ್ದಿಯಾಗಿರುತ್ತೆ. ನಾನು ಇದ್ರ ಬಗ್ಗೆ ಸೇವಂತಿಗೆ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಿದ್ದೀನಿ ಎಪ್ಸಮ್ ಸಾಲ್ಟ್ ಬಗ್ಗೆ, ನೀವು ಅದರಲ್ಲಿ ನೋಡ್ಕೋಬೋದು. ಇನ್ನು ವಿಂಟರ್ ಸೀಸನಲ್ಲಿ ನೀವು ಗಿಡಗಳನ್ನೆಲ್ಲ ಅಬ್ಸರ್ವ್ ಮಾಡಿರ್ಬೋದು, ತುಂಬ ಡಲ್ ಆಗುತ್ತೆ. ಎಲ್ಲ ಗಿಡಗಳು ತುಂಬ ಡಲ್ ಆಗುತ್ತೆ, ಹೂಗಳು ಕೂಡ ಕಡಿಮೆ ಆಗುತ್ತೆ. ಗಿಡಗಳ ಭಾಷೆನಲ್ಲಿ ಹೇಳೋದಾದರೆ ಇದಕ್ಕೆ ಡಾರ್ಮೆನ್ಸಿ ಪೀರಿಯಡ್ ಅಂತ ಹೇಳ್ತಾರೆ. ಅಂದರೆ ಗಿಡಗಳು ಈ ಸೀಸನಲ್ಲಿ ರೆಸ್ಟ್ ಮಾಡ್ತಾ ಇರುತ್ತಂತೆ. ವಿಂಟರ್ ಸೀಸನ್ ಬಂತು ಅಂದರೆ ಎಲ್ಲ ದಾಸವಾಳದ ಗಿಡದ ಕಂಡೀಷನ್ನು ಇದೇ ರೀತಿ ಇರುತ್ತೆ. ಹಾಗಾಗಿ ನೀವು ಯಾವುದೋ ರೋಗ ಬಂದಿದೆ ಅಥವಾ ಗಿಡ ಹಾಳಾಗ್ತಾ ಇದೆ ಅನ್ನೋ ಟೆನ್ಷನ್ ಬೇಡ. ವಿಂಟರ್ ಸೀಸನ್ ಮುಗಿದ ಮೇಲೆ ನಾರ್ಮಲ್ ಕಂಡೀಷನ್ ಬರುತ್ತೆ. ಈ ಟೈಮಲ್ಲಿ ನೀವು ಎಲೆಗಳೆಲ್ಲ ಉದುರಿರುತ್ತೆ, ಹಾಗೆ ಹೂಗಳು ಜಾಸ್ತಿ ಬಿಡ್ತಾ ಇರಲ್ಲ. ಇಂಥ ಟೈಮಲ್ಲಿ ನೀವು ಗಿಡನ ಪ್ರೂನಿಂಗ್ ಮಾಡ್ಕೋಬೋದು. ಈ ಟೈಮಲ್ಲಿ ನೀವು ಗಿಡಕ್ಕೆ ಹೇಗೆ ಪ್ರೂನಿಂಗ್ ಮಾಡ್ತೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಗಿಡಕ್ಕೆ ಒಂದು ಒಳ್ಳೆ ಶೇಪ್ ಕೊಟ್ಬಿಟ್ಟು ಕಟ್ಟಿಂಗ್ ಮಾಡಿದರೆ ಫೆಬ್ರವರಿ ಆದಮೇಲೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ. ಆವಾಗ ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಸೀಸನಲ್ಲಿ ಎಲೆಗಳೆಲ್ಲ ಉದುರಿ ಯಾವ ರೀತಿ ಕಡ್ಡಿ ಕಡ್ಡಿ ಥರ ಆಗಿದೆ ನೋಡಿ ಗಿಡ. ಹೂವಿನ ಸೈಜ್ ಕೂಡ ತುಂಬ ಚಿಕ್ಕದಾಗಿರುತ್ತೆ. ಈ ಹೂನ ಬೇರೆ ಟೈಮಲ್ಲಿ ನೋಡಿದರೆ ಈ ರೀತಿ ಇರುತ್ತೆ, ಚಳಿಗಾಲದಲ್ಲಿ ಈ ಸೈಜಲ್ಲಿ ಬರುತ್ತೆ. ಅದು ಮೊಗ್ಗುಗಳು ಬಿಟ್ಟರೆ ಅದು ಕೂಡ ತುಂಬ ಚಿಕ್ಕದಾಗಿರುತ್ತೆ. ಎಲೆಗಳೆಲ್ಲ ಒಣಗಿ ಉದುರುತ್ತಾ ಇರುತ್ತೆ ಅಥವಾ ಯೆಲ್ಲೋ ಕಲರ್ ಆಗಿ ಉದುರುತ್ತಾ ಇರುತ್ತೆ. ಆ ಯೆಲ್ಲೋ ಕಲರ್ ಆಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗಿತಾ ಇರಬೇಕು. ಈ ವಿಂಟರಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಯಾವುದಾದ್ರೂ ಹೊಸ ಗಿಡಗಳನ್ನ ಹಾಕಿದರೆ ಅದು ಗ್ರೋತ್ ಕೂಡ ಆಗಲ್ಲ, ಅದು ಎಷ್ಟಿರುತ್ತೋ ಅಷ್ಟೇ ಇರುತ್ತೆ. ಈ ಟೈಮಲ್ಲಿ ನೀವು ಗಿಡಕ್ಕೆ ರಿಪಾಟ್ ಮಾಡಲೇಬಾರ್ದು. ಎಲೆಗಳೆಲ್ಲ ಉದ್ರಿ ಮೊದಲೇ ಅದು ಡಾರ್ಮೆನ್ಸಿ ಪೀರಿಯಡಲ್ಲಿರುತ್ತೆ. ಜೊತೆಗೆ ಕಟ್ಟಿಂಗ್ ಕೂಡ ಮಾಡಿದರೆ ಎಲ್ಲ ಸ್ಟ್ರೆಸ್ಸು ಜಾಸ್ತಿಯಾಗಿ ಗಿಡ ಸಾಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪ್ರೂನಿಂಗ್ ಮಾಡಿದ ಮೇಲೆ ಎಷ್ಟೊಂದು ಸಣ್ಣ ಸಣ್ಣ ಬ್ರಾಂಚಸ್ ಬೆಳೆದಿದೆ ಇದರಲ್ಲಿ. ಹಾಗೆ ಮೊಗ್ಗುಗಳ ಸಂಖ್ಯೆ ಕೂಡ ಜಾಸ್ತಿ ಇದೆ. ಇಷ್ಟು ಸಣ್ಣ ಗಿಡದಲ್ಲೇ 20ಕ್ಕಿಂತ ಜಾಸ್ತಿ ಮೊಗ್ಗುಗಳು ಕಾಣಿಸ್ತಾ ಇದೆ ನೋಡಿ.
ಇದು ಲಾಸ್ಟ್ ಟೈಮ್ ನಾನು ದಾಸವಾಳದ ವಿಡಿಯೋ ಮಾಡಿದಾಗ ಪ್ರೂನಿಂಗ್ ಮಾಡಿರೋಂಥ ಗಿಡ ಇದು. ಆವಾಗ ಬರೀ 2-3 ಬ್ರ್ಯಾಂಚಸ್ ಮಾತ್ರ ಇತ್ತು. ಈ ದಾಸವಾಳಗಳು ಸಮ್ಮರಲ್ಲಿ ತುಂಬ ಹೂ ಬಿಡುತ್ತೆ. ನಾವು ಅದಕ್ಕೆ ಇವಾಗಲೇ ಕೇರ್ ತಗೋಬೇಕು. ವಿಂಟರ್ ಸೀಸನಲ್ಲೇ ನಾವು ಗೊಬ್ಬರನ ಚೆನ್ನಾಗಿ ಕೊಡೋಕ್ಕೆ ಶುರು ಮಾಡಬೇಕು. ಈ ವಿಡಿಯೋದಲ್ಲಿ ನಾನು ಹೇಳಿರೋ ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳೆಲ್ಲನೂ 15 ದಿನಕ್ಕೊಂದು ಸಲ ಕೊಡ್ತಾ ಹೋಗಿ. ನಿಮ್ಗೆ ಅದಷ್ಟು ಸಿಗಲಿಲ್ಲ ಅಂತಂದರೆ ನಿಮ್ಗೆ ಯಾವುದು ಈಸಿಯಾಗಿ ಸಿಗುತ್ತೆ ಅದನ್ನು ನೀವು 15 ದಿನಕ್ಕೊಂದು ಸಲ ಹಾಕ್ತಾ ಹೋದರೆ ಫೆಬ್ರವರಿಯಿಂದ ತುಂಬ ಚೆನ್ನಾಗಿ ಹೂ ಬಿಡೋಕ್ಕೆ ಶುರುವಾಗುತ್ತೆ. ಈ ವಿಂಟರ್ ಸೀಸನಲ್ಲಿ ದಾಸವಾಳ ಗಿಡಗಳಿಗೆ ಬಿಸಿಲು ತುಂಬ ಬೇಕು. ಎಲ್ಲಿ ಸನ್ಲೈಟ್ ಜಾಸ್ತಿ ಬೀಳ್ತಾ ಇದೆ ಅಂಥ ಕಡೆನೇ ನೀವು ಇಡಬೇಕಾಗತ್ತೆ. ನನಗೆ ಕಮೆಂಟಲ್ಲಿ ಒಂದಿಬ್ಬರು ಕೇಳಿದರು ಎಲೆಗಳು ಸುರುಳಿ ಥರ ಸುತ್ತಕೊಂಡಿರುತ್ತೆ ಅಂತ. ಸನ್ಲೈಟ್ ಕಡಿಮೆ ಆದರೂ ಕೂಡ ಎಲೆಗಳು ಸುರುಳಿ ಥರ ಸುತ್ತಕೊಳ್ಳುತ್ತೆ. ದಾಸವಾಳ ತುಂಬ ದೊಡ್ಡದಾಗಿ ಬೆಳೆಯುವಂಥ ಗಿಡ ಅಂತ ನೀವು ತುಂಬ ದೊಡ್ಡ ಪಾಟಲ್ಲಿ ಕೂಡ ಹಾಕಬೇಕಾಗಿಲ್ಲ. 12 ಇಂಚಿನ ಪಾಟಲ್ಲೇ ಹಾಕಿಬಿಟ್ಟು ಅದನ್ನು ಕರೆಕ್ಟಾಗಿ ಟ್ರಿಮ್ ಮಾಡ್ತಾ ಹೋದರೆ ನಿಮ್ಗೆ ಅದರಲ್ಲೇ ಹೂ ತುಂಬ ಸಿಗುತ್ತೆ. ಈ ದಾಸವಾಳ ಗಿಡನ ಬರೀ ಗಾರ್ಡನ್ಗೋಸ್ಕರ ಅಲ್ಲ, ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ದಾಸವಾಳ ಟೀ ಮಾಡ್ತೀನಿ ನಾನು, ಅದರಲ್ಲಿ ತುಂಬ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ದಾಸವಾಳದ ಎಲೆಗಳನ್ನೆಲ್ಲ ಚೆನ್ನಾಗಿ ಕೊಬ್ಬರಿ ಎಣ್ಣೆಯಲ್ಲಿ ಕಾಯಿಸಿಬಿಟ್ಟು ಆ ಎಣ್ಣೆನ ಕೂದಲಿಗೆ ಹಚ್ಕೊಂಡ್ರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ. ಹಾಗೆ ಕೂದಲು ಕೂಡ ತುಂಬ ತಿಕ್ಕಾಗಿ ಬರುತ್ತೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನಾನು, ನನ್ನ ಚಾನಲ್ನಲ್ಲಿದೆ, ನೀವು ನೋಡ್ಕೋಬೋದು. ಈ ರೀತಿ ದಾಸವಾಳದ ಬಗ್ಗೆ ಹೇಳಕ್ಕೆ ಹೋದರೆ ತುಂಬ ವಿಷಯಗಳಿರುತ್ತೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಬಾಯ್.